ಉಡುಪಿ. ಇವಾಗ ನಾನು ಹೆಜಮಾಡಿ ಟೋಲ್ ಪ್ಲಾಜಾದಲ್ಲಿದ್ದೇನೆ. ಇಲ್ಲಿ ಆಸುಪಾಸಿನಲ್ಲಿ ಅಕ್ಕಪಕ್ಕದಲ್ಲಿ ಸಾಕಷ್ಟು ಕಸಗಳು, ಪ್ರಯಾಣಿಕರಾಗಿರ್ಬೋದು ಅಥವಾ ಹತ್ತಿರದವರಾಗಿರ್ಬೋದು, ಸಾಕಷ್ಟು ಕಸಗಳ ರಾಶಿಗಳನ್ನೇ ಹಾಕಿದ್ದಾರೆ. ಈ ಕಸದ ವಿಲೇವಾರಿಯನ್ನು ಕರೆಕ್ಟಾಗಿ ಮಾಡಿಲ್ಲ ಅಂತ ಅಂದ್ಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂತಹ ಹೆಜಮಾಡಿ ಟೋಲ್ ಪ್ಲಾಜಾದ ಸಿಬ್ಬಂದಿ ವರ್ಗಗಳಿರ್ಬೋದು ಅಥವಾ ಈ ಹೆಜಮಾಡಿ ಟೋಲ್ನ ಪಂಚಾಯತ್ಗೆ ವ್ಯಾಪ್ತಿಗೆ ಪಟ್ಟಂತಹ ಅಧಿಕಾರಿಗಳಿರ್ಬೋದು, ಪಿ ಡಿ ಒಗಳಿರ್ಬೋದು, ಇವರೆಲ್ಲರೂ ಸಹ ನಿದ್ರೆಯಲ್ಲಿದ್ದಾರೆ ಅಂತ ಅಂದ್ಕೊಳ್ತೇನೆ. ಯಾಕೆ ಕೇಳಿದರೆ, ಈ ಒಂದು ಕಸ ಈ ರೀತಿ ಹಾಕಿದರೆ ಮಳೆಗಾಲದಲ್ಲಿ ಬಹಳ ದೊಡ್ಡ ತೊಂದರೆ ಆಗುತ್ತೆ. ಯಾಕಂದರೆ ಈ ಎಲ್ಲ ಕಸಗಳು ಸಹ ನೀರಿನ ಮೂಲಕ ಕೊಚ್ಚಿ ಅದು ನದಿಗೆ ಸೇರ್ತದೆ. ಇದರಿಂದ ಏನಾಗುತ್ತೆ ಅಂದರೆ ನದಿ ಕಲುಷಿತವಾಗುತ್ತೆ. ಇಂಥ ಒಂದು ಕೆಲಸಗಳು ಆಗ್ತಾ ಇದೆ ಅಂದರೆ ಇದರಲ್ಲಿ ಯಾರು ನಿದ್ರೆ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ನನ್ನ ಪ್ರಶ್ನೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಈ ಮೂಲಕ ಕೇಳ್ತಾ ಇದ್ದೇನೆ. ಇನ್ ಕೇಸ್ ಕೈಗೊಂಡಿಲ್ಲ ಅಂದರೆ ಇದಕ್ಕೆ ನಾವು ಒಂದು ಕಾನೂನು ಕ್ರಮಗಳನ್ನು ಸಹ ಕೈಗೊಳ್ಳಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇದೊಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟು ಕಸಗಳಿವೆ ಅಂದರೆ ಅದಕ್ಕೆ ಅರ್ಥ ಇಲ್ವಾ ಅನ್ನುವಂಥದ್ದು ನಾನು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ಈ ಒಂದು ವಿಡಿಯೋವನ್ನು ನೋಡಿದ ನಂತರ ದಯವಿಟ್ಟು ಇದಕ್ಕೆ ಬೇಕಾದಂಥ ಸೂಕ್ತ ಕ್ರಮಗಳನ್ನು ತತ್ಕ್ಷಣ ಮಾಡಿಕೊಡ್ಬೇಕಂತ ಈ ವಿಡಿಯೋ ಮೂಲಕ ಕೇಳ್ತಾ ಇದ್ದೇನೆ. ಥ್ಯಾಂಕ್ ಯು.